ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅಶ್ವಿನಿ. ನಾನು ನಿಮಗೋಸ್ಕರ ಬೆಂಡೆಕಾಯಿ ಗೊಜ್ಜು ರೆಸಿಪಿ ತೊಗೊಂಬಂದಿದ್ದೀನಿ. ಈಸಿ ಆ್ಯಂಡ್ ಟೇಸ್ಟಿ ನ್ಯೂ ರೆಸಿಪಿ ಇದು. ತುಂಬ ಈಸಿಯಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದಂತಹ ರೆಸಿಪಿ. ಲೋಳೆ ಕೂಡ ಬರಲ್ಲ. ಹಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಟೊಮೊಟೊ ಹಣ್ಣು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಪ್ಪ ಅಲ್ಲ, ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಒಂದು 10 ಎಲೆಗಳು, ಹಾಗೆ ಒಂದು ಈರುಳ್ಳಿ, ದಪ್ಪದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಹಾಗೆ 1 ಸ್ಪೂನ್ ಅರಿಶಿನ ಪುಡಿ, ಹಾಗೆ 1/2 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಇದು ಅಷ್ಟೇ ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 1 ಕಪ್, ಹಾಗೆ ಈರುಳ್ಳಿನ ಮಧ್ಯಕ್ಕೆ ಕಟ್ ಮಾಡಿ ಈ ಥರ ಎಳೆ ಎಳೆಯಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ kg ಆಗೋಷ್ಟು ಬೆಂಡೆಕಾಯಿನ ತೊಳೆದು ನೀಟಾಗಿ ಒರೆಸಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿನ ಆ ಥರ ಅದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆ ಗರಂ ಮಸಾಲ 1 ಸ್ಪೂನ್ ಬೇಕಾಗುತ್ತೆ. ಈ ರೆಸಿಪಿಲಿ ನಾನು ನಿಮಗೆ ಬೆಂಡೆಕಾಯಿನ ಹೇಗೆ ಹುರ್ಕೊಳ್ಳೋದು ಈಸಿಯಾಗಿ ಲೋಳೆ ಬರದೇ ಇರೋ ಥರ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಆ ಟಿಪ್ನ ಮುಂದೆ ತೋರಿಸ್ತೀನಿ ನೋಡಿ. ಹಾಗೆ ಇವಾಗ ಎಣ್ಣೆ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೇಕಾಗುತ್ತೆ ಎಣ್ಣೆ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆರ್ 2 ಸ್ಪೂನ್ ಹಾಕೋಬೇಕು. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಫಸ್ಟು ಎಣ್ಣೆ ಕಾಯಿದ ಮೇಲೆ ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ತುಂಬ ರೋಸ್ಟ್ ಮಾಡೋಂಗಿಲ್ಲ. ನಾನು ತೋರಿಸ್ತೀನಿ ಇವಾಗ ನೋಡಿ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನಾನು ಬಿಡಿಯಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕೋಬೇಕು. ತುಂಬ ಈರುಳ್ಳಿ ಬೇಯಬಾರ್ದು. ಸ್ವಲ್ಪ ಅರ್ಧ ಇನ್ನೇನು ಈ ಎಣ್ಣೆಯಲ್ಲಿ ಸ್ವಲ್ಪ ಕರೆದಿದ ತಕ್ಷಣವೇ ಎತ್ಕೋಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಸಿಡಿಯುತ್ತೆ. ಅರ್ಧನೇ ಕಟ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡಿ ನೋಡಿ ಈ ಥರ ಆದಮೇಲೆ ಜಾಸ್ತಿ ಹೊತ್ತೇನು ಬಾಡಿಸೋದೇ ಬೇಕಾಗಿಲ್ಲ. ಎಣ್ಣೆಲಿ ಸ್ವಲ್ಪ ಫ್ರೈ ಆದ ತಕ್ಷಣ ತೆಗೆದಿಟ್ಕೋಬೇಕು. ಇದು ಗ್ರೇವಿಗೆ ಬೇರೆ ಟೇಸ್ಟ್ನೇ ಕೊಡುತ್ತೆ. ಹೀಗೆ ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಬೆಂಡೆಕಾಯಿನ ಫ್ರೈ ಮಾಡಿದ್ರೆ ಬೆಂಡೆಕಾಯಿ ಲೋಳೆ ಆಗಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಆಗಿದೆ. ಇದು ಈರುಳ್ಳಿ ಈ ಥರ ಆಗಬೇಕು. ತುಂಬ ಬೇಯಂಗಿಲ್ಲ ಅಂತ ಹೇಳಿದ್ನಲ್ಲ, ಸ್ವಲ್ಪ ಬೆಂದರೆ ಸಾಕು. ಇದನ್ನು ಬೇರೆ ಒಂದು ಪ್ಲೇಟಿಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಂದು ಬಣ್ಣವರೆಗೆ ಬೇಯಿಸಿದ್ರೆ ಅದು ಚೆನ್ನಾಗಿ ಬರಲ್ಲ. ಲಾಸ್ಟ್ಗೆ ಹಾಕಿರೋ ಟೇಸ್ಟು ಮಾಮೂಲಿ ಮೊದಲೇ ಆ್ಯಡ್ ಮಾಡಿರ್ತೀವಲ್ಲ ಈರುಳ್ಳಿ, ಆ ಥರನೇ ಬರುತ್ತೆ. ನೋಡಿ ಇದೆಲ್ಲ ನೀಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ತೆಗೆದಿಟ್ಟಿದ್ಮೇಲೆ ಬೆಂಡೆಕಾಯಿನ ಇದೇ ಎಣ್ಣೆಯಲ್ಲಿ ಹುರಿಯೋಕೆ ಹಾಕೋಬೇಕು. ಇಷ್ಟು ಎಣ್ಣೆ ಇದ್ದರೆ ಸಾಕು. ಈರುಳ್ಳಿ ತೆಗೆದ್ಮೇಲೆ ಮತ್ತು ಎಣ್ಣೆ ಏನು ಹಾಕೊಳ್ಳೋದು ಬೇಕಾಗಿಲ್ಲ. ಇದಾದಮೇಲೆ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ. ನೀವೇ ನೋಡಿ ಬೇಕಾದ್ರೆ ಲಾಸ್ಟ್ವರೆಗೂ. ಸ್ವಲ್ಪನೂ ಲೋಳೆ ಬರಲ್ಲ ಬೆಂಡೆಕಾಯಿ ಹುರಿಬೇಕಾದ್ರೆ ಇದೊಂದು ಟಿಪ್ಸ್ನ ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಅದು ಮಾಡಿದ್ರೆ ಬೆಂಡೆಕಾಯಿ ಲೋಳೆ ಬರಲ್ಲ. ಪಲ್ಯನೇ ಅಲ್ಲ, ಬೆಂಡೆಕಾಯಿ ಗೊಜ್ಜೆ ಅಲ್ಲ ಅನ್ನೋ ಥರನೇ ಆಗುತ್ತೆ. ನೋಡಿ ಈ ಥರ ಅದರಲ್ಲಿರೋ ಅಂಟೆಲ್ಲ ಹೋಗಬೇಕು. ಆ ಥರ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಗ್ಯಾಸ್ನ. ಲೋ ಫ್ಲೇಮಲ್ಲೇನು ಬೇಡ, ಬೇಗ ಆಗಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ. ಹಾಗೆ ನಾನು ಅದು ಹುರ್ಕೊಳ್ಳೋವರೆಗೂ ಈ ಕಡೆ ಗ್ರೇವಿಗೆ ರೆಡಿ ಮಾಡ್ಕೊಳ್ತೀನಿ. ಬೇಗ ಆಗುತ್ತಲ್ಲ ಅದಕ್ಕೆ. ನೀವು ಮಾಡ್ಬೇಕಾದ್ರೆ ಇದೇ ಥರ ವೇನ ಮಾಡಿದ್ರೆ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ, ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಟೈಮು ಕೂಡ ಸೇವ್ ಆಗುತ್ತೆ ನಮಗೆ. ಅದರಲ್ಲೂ ಕೆಲ್ಸಕ್ಕೆ ಹೋಗೋರಂತೂ 2 3 ವೆರೈಟಿ ಅಡುಗೆ ಮಾಡಬೇಕಾಗತ್ತೆ. ತಿಂಡಿ ಮತ್ತು ಅಡುಗೆ ಎಲ್ಲ ಅವ್ರಿಗೆ ಹಿಂಸೆ ಆಗುತ್ತೆ. ಆ ಟೈಮಲ್ಲಿ ಈ ಥರ ಸ್ಟವಲ್ಲಿ 2 ಒಲೆ ಇದ್ದರೆ 2 ಕಡೆ ಒಂದೊಂದು ಪಾತ್ರೆ ಇಟ್ಕೊಂಡು ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ನೋಡಿ ಇಲ್ಲಿ ಬೆಂಡೆಕಾಯಿನ ಹುರ್ಕೋತಾನೆ ಇದ್ದೀನಿ. ಅದ್ರ ಮಧ್ಯೆ ಅದನ್ನು ಮಾಡ್ಕೋಬೇಕು. ಎಣ್ಣೆ ಕಾಯೋಷ್ಟೊತ್ತಿಗೆ ಇದೊಂದು ಸರಿ ತಿರ್ಸ್ಕೊಂಡ್ರೆ ಆಯಿತು. ಇದೇನು ತಳ ಹಿಡಿಯಲ್ಲ. ಇದಾದಮೇಲೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಬೇಕು ಇದಕ್ಕೆ. ಇದು ಮೇಯ್ನ್. ಇದು ಸೆಕೆಂಡ್ ಟಿಪ್ಪು. ಉಪ್ಪು ಹಾಕ್ಬಿಟ್ಟು ಹುರಿಯೋದ್ರಿಂದ ಇನ್ನೂ ಅದು ಅಂಟಂಟು ಫುಲ್ ಕಡಿಮೆ ಆಗುತ್ತೆ. ಮತ್ತು ಬೆಂಡೆಕಾಯಿನೂ ಉಪ್ಪನ್ನ ಹಿಡ್ಕೊಳ್ಳುತ್ತೆ. ಅದು ಪಲ್ಯದಲ್ಲಿ ಗ್ರೇವಿಲಿ ಹಾಕಿದಾಗ ಅದು ಸಪ್ಪೆ ಅನಿಸಲ್ಲ ಬೆಂಡೆಕಾಯಿ. ಈ ಥರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಅರ್ಧ kg ಇದೆಯಲ್ಲ, ಅರ್ಧ ಸ್ಪೂನೇ ಹಾಕು. ಮತ್ತು ಗ್ರೇವಿಗೂ ಹಾಕ್ಕೊಳ್ತೀವಲ್ಲ ಉಪ್ಪು, ಅದಕ್ಕೆ ಸ್ವಲ್ಪನೇ ಹಾಕೋಬೇಕು. ನೋಡಿ ಇವಾಗ ಎಣ್ಣೆ ಕಾದಿದೆ. ಇಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಸೊಪ್ಪನ್ನ ಹಾಕ್ಕೊಳ್ತೀನಿ. ಇದೆಲ್ಲ ಸಿಡಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ. ನೀವು ಕೆಲವೊಬ್ಬರು ಈ ಥರ ಈರುಳ್ಳಿ ಉದ್ದುದ್ದಾಗಿ ಇಷ್ಟ ಆಗಲ್ಲ ಅಂತಂದರೆ ತುಂಬ ಸಣ್ಣದಾಗೂ ಕಟ್ ಮಾಡ್ಕೋಬೋದು. ಇಲ್ಲ ನಂಗೆ ಈರುಳ್ಳಿ ಆ ಥರ ಇದ್ರೇ ಇಷ್ಟ ಆಗಲ್ಲ ಅಂತಂದರೆ ಗ್ರೈಂಡ್ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು. ಗ್ರೇವಿ ಜಾಸ್ತಿ ಆಗುತ್ತೆ ಆವಾಗ, ಇನ್ನೂ ಚೆನ್ನಾಗಿರುತ್ತೆ.
ಇದ್ದಾಗ ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಎಲ್ರಿಗೂ ಆಗೋಷ್ಟು ಆಗುತ್ತೆ, ಕನ್ಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ. ನೋಡಿ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಬೇಕು, ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಬಾಡಿಸ್ಬೇಕು ಇದರಲ್ಲಿ. ಇವಾಗ ಈ ಕಡೆ ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ. ನೋಡಿ ನೀವೇನೇ ಅಂಟೇ ಇಲ್ಲ ಸ್ವಲ್ಪನೂ, ಆ ಥರ ಇದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬೆಂಡೆಕಾಯಿ ತಂದಾಗ. ಕೆಲವೊಬ್ರು ಬೆಂಡೆಕಾಯಿ ಅಂಟು ಜಾಸ್ತಿ ಇರುತ್ತೆ, ಲೋಳ ಥರ ಆಗುತ್ತೆ, ನನಗೆ ತಿನ್ನೋದೇ ಇಲ್ಲ ಅಂಥವ್ರಿಗೆ ಬೇಕಾದ್ರೆ ಈ ಥರ ಮಾಡಿಕೊಡಿ. ಇದು ಬೆಂಡೆಕಾಯಿ ನಾನು ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ, ಆ ಥರ ಆಗುತ್ತೆ. ನೋಡಿ ಎರಡೂ ಕೂಡ ಅಟ್ ಎ ಟೈಮ್ ಆಗ್ತಿದೆ, ಬೇಗನೂ ಆಗಿಬಿಡುತ್ತೆ. ಒಂದು 20 ಮಿನಿಟ್ಸು 25 ಮಿನಿಟ್ಸಲ್ಲೆಲ್ಲ ಪಲ್ಯ ರೆಡಿ ಆಗೋಗುತ್ತೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ. ಅಂತೂ ಬೆಳಗ್ಗೆ ಬ್ಯುಸಿ ರೊಟೀನ್ ಇರೋದ್ರಿಂದ ಎಲ್ಲ 7:45ಗೆ ಮನೆಯಿಂದ ಹೋಗೋದ್ರಿಂದ ನನಗೆ ಬೆಳಗ್ಗೆ ಈ ಥರ ರೊಟೀನೇ ನನಗೆ ಸೆಟ್ ಆಗಿಬಿಟ್ಟಿದೆ. ತುಂಬ ಈಸಿ ಆಗುತ್ತೆ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ಈಸಿ ವೇನ. ನೋಡಿ ಇವಾಗ ಈರುಳ್ಳಿ ಸುಂಡಿದೆ. ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಟೊಮೊಟೊನ ಹಾಕೋಬೇಕು. ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀವಿ ಅಂತಂದರೆ ಟೊಮೊಟೊನು ಕೂಡ ಗ್ರೈಂಡ್ ಮಾಡಿ ಹಾಕೋಬೋದು. ಇವಾಗ ಹಾಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ 1 ಸ್ಪೂನ್ ಅರಿಶಿನ ಪುಡಿ ಹಾಕೋಬೇಕು, ಯಾಕಂದರೆ ಟೊಮೊಟೊ ಬೇಗ ಬೇಯುತ್ತಲ್ಲ. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅದಕ್ಕೆ. ನೋಡಿ ಅರಿಶಿನ ಪುಡಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅರಿಶಿನದ್ದು ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ಜೊತೆ. ನೋಡಿ ಇವಾಗ ಟೊಮೊಟೊ ಹಣ್ಣು ಹಾಕೋತಿದ್ದೀನಿ. ಇದಕ್ಕೆ ಹುಳಿ ಕೊಡೋದ್ರಿಂದ ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿ ಪಲ್ಯ ಚೆನ್ನಾಗಿರುತ್ತೆ. ಅದರಲ್ಲಿ ಮೊಸರು ಕೂಡ ಹಾಕ್ತೀವಲ್ಲ, ಮೊಸರದ್ದು ಸ್ವಲ್ಪ ಸಿಹಿ ಇರುತ್ತಲ್ಲ, ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟು. ನೋಡಿ ಮತ್ತೆ ಈ ಕಡೆ ನಾನು ಆ ಕಡೆ ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ ಟೊಮೊಟೊ ಸುಂಡೋವರೆಗೂ ಈ ಕಡೆ ತಿರ್ಸ್ಕೊಳ್ತಾ ಇದ್ದೀನಿ. ಈಗ ಲೋ ಫ್ಲೇಮ್ಗೆ ಇಟ್ಕೊಂಡಿದ್ದೀನಿ ಬೆಂಡೆಕಾಯಲ್ಲಿ ತುಂಬ ವೆರೈಟೀಸ್ನ ಮಾಡ್ಬೋದು. ಫ್ರೈ, ಗ್ರೇವಿ, ಪಲ್ಯ, ಹುಡಿ ಪಲ್ಯ ಎಲ್ಲ. ಬೆಂಡೆಕಾಯಿ ಅಂದರೆ ಈಸಿಯಾಗಿ ಮಾಡೋಂಥ ಮನೇಲಿ ರೆಸಿಪಿ ಇದು, ಬೇಗನೂ ಕೂಡ ಆಗಿಬಿಡುತ್ತೆ. ಬೆಂಡೆಕಾಯಲ್ಲಿ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ಗಳಿದೆ, ನಾನು ಬರೋ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅರಿಶಿನ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ, ನೀಟಾಗಿ ತಿರ್ಸ್ಕೊಬೇಕು. ನನಗೆ ಈ ರೆಸಿಪಿನ ನನ್ನ ನಾರ್ತ್ ಇಂಡಿಯನ್ ಫ್ರೆಂಡು ಹೇಳ್ಕೊಟ್ಟಿದ್ದು, ತುಂಬ ಈಸಿಯಾಗಿ ಬೆಂಡೆ ಫ್ರೈ ಹೇಗೆ ಮಾಡೋದಂತ. ನಾನು ಕೇಳ್ತಾ ಇದ್ದೆ, ನಾನು ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಯಾಕೆ ಅಂಟು ಜಾಸ್ತಿ ಆಗುತ್ತೆ, ಒಳ್ಳೊಳ್ಳೆ ಥರ ಆಗುತ್ತೆ ಅಂತ. ಅವಳು ಹೇಳ್ಕೊಟ್ಟಿದ್ದು ಗ್ರೇವಿ ಇದು. ಅವ್ರ ಮನೇಲಂತೂ ಮಾಡಿದ್ರೆ ನನಗೆ ಕೊಡ್ತಾಯಿದ್ದು, ಟೇಸ್ಟ್ ಮಾಡು ಅಂತ. ಆವಾಗ ಕಲ್ತಿದ್ದ ರೆಸಿಪಿ ಇದು. ಹಾಗೆ ನಮ್ಮ ಆರ್ಮಿ ವೈಫ್ಸ್ ಅಂದರೆ ನಮಗೊಂದು ಯುಟಿಲೈಸೇಷನ್ ಏನಂತಂದರೆ, ನಾವು ಕ್ವಾರ್ಟರ್ಸ್ಗೆ ಹೋಗೋದ್ರಿಂದ ಅಲ್ಲಿ ಬೇರೆ ಸ್ಟೇಟ್ ಅವರು, ಬೇರೆ ಡಿಸ್ಟ್ರಿಕ್ ಅವರು ಎಲ್ಲರೂ ಮಾಡೋ ರೆಸಿಪಿ ಬಗ್ಗೆನೂ ಗೊತ್ತಾಗುತ್ತೆ. ಯಾಕಂದರೆ ಹೆಣ್ಮಕ್ಳಂದರೆ ಕೇಳಲೇಬೇಕಲ್ವ ರೆಸಿಪಿ ಎಲ್ಲೋದ್ರೂ ರೆಸಿಪಿ ಕೇಳ್ತೀವಲ್ವ, ಹೇಗೆ ಮಾಡಿದ್ರಿ ಅಂತ ನಮಗೇನಾದರೂ ಟೇಸ್ಟ್ ಮಾಡೋಕ್ಕೆ ಕೊಟ್ಟರೆ. ಹಾಗೆ ಕ್ಯೂರಿಯಾಸಿಟಿನೂ ಇರುತ್ತೆ, ನೀವು ಹೇಗೆ ಮಾಡಿದ್ದೀರಾ, ನೀವು ಆ ಅಡುಗೆ ಹೆಸರು ಹೇಳಿದ್ರೆ ಹೇಗೆ ಮಾಡಿದ್ರಿ ಹೇಳಿ, ನಾವು ಟ್ರೈ ಮಾಡ್ತೀವಿ ಅಂತ. ಹಾಗೆ ನಾನು ತುಂಬ ರೆಸಿಪಿಗಳನ್ನ ಕಲ್ತ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ. ಹಾಗೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದಾದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಮೊಸರು ಅಷ್ಟೇ, ನಾವು ತುಂಬ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು, 1-2 ಜನ ಜಾಸ್ತಿ ಇದ್ದಾರೆ ಮನೆಯಲ್ಲಿ ಅಂದಾಗ 1 ಕಪ್ ಹಾಕೋಬೋದು ಮೊಸರನ್ನ. ಇಲ್ಲ ಸಾಕು ಮೀಡಿಯಮ್ ಗ್ರೇವಿನೇ ಸಾಕು ಅಂತ ಹೇಳಿದ್ರೆ 1/2 ಕಪ್ ಹಾಕೋಬೋದು. ನಾನು ಅರ್ಧ kgಗೆ ಕರೆಕ್ಟಾಗಿ 1/2 ಕಪ್ ಸಾಕಾಗುತ್ತೆ, ಅದಕ್ಕೆ 1/2 ಕಪ್ಪೇ ಮೊಸರು ತೊಗೊಂಡಿದ್ದೀನಿ. ನೋಡಿ ಮೊಸರನ್ನ ಈ ಥರ ಫಸ್ಟೇ ಕಲಿಸ್ಕೋಬೇಕು, ಯಾಕಂದರೆ ಹೆಪ್ಪೆಪ್ಪು ಇರಬಾರ್ದಲ್ವ. ಅದಕ್ಕೆ ಕಲಿಸ್ಕೊಂಡ್ಮೇಲೆ ನಮಗೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ನೀಟಾಗಿ ಸೆಟ್ ಆಗೋವರೆಗೂ ಮೊಸರು ಚೆನ್ನಾಗಿ ಈ ಥರ ತಿರುಗಿಸ್ತಾನೇ ಇರಬೇಕು. ಯಾಕಂದರೆ ಹೆಪ್ಪೆಪ್ಪೆಲ್ಲ ಒಡೆದೋಗ್ಬೇಕು, ಅಲ್ಲಿವರೆಗೆ ಈ ಥರ ತಿರುಗಿಸ್ಬಿಟ್ಟು ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕೋಬೋದು. 1 ಕಪ್ ಹಾಕಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಗ್ರೇವಿ ಬೇಕಂದರೆ ಇನ್ನೊಂದು 1/2 ಕಪ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಅರ್ಧ kg ಮಾಡ್ತಾಯಿದ್ದೀರ ಅಂದರೆ ಅಷ್ಟೇ ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನೀಟಾಗಿ ಬೇಯಿಸಬೇಕು.
ಆ್ಯಕ್ಚುಲಿ ಮೇನ್ ಇಂಗ್ರೀಡಿಯೆಂಟೇ ಮೊಸರು ಈ ಗೊಜ್ಜಿಗೆ. ಮೊಸರನ್ನ ಚೆನ್ನಾಗಿ ಬೇಯಿಸಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಬೆಂಡೆಕಾಯಿನೂ ಹುರಿದಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಯಾವುದೇ ಥರ ಅಂಟು ಲೋಳೆ ಇಲ್ದೇ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಉಪ್ಪು ಹಾಕಬೇಕು ಇವಾಗ. ಫಸ್ಟೇ ಬೆಂಡೆಕಾಯಿಗೆ ಹಾಕ್ಕೊಂಡಿದ್ದೀವಲ್ವ, ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀವಲ್ವ, ಇದಕ್ಕೆ 3/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸತಿ ರುಚಿ ನೋಡಿ ಹಾಕೋಬೋದು. ಉಪ್ಪು ಜಾಸ್ತಿ ಆದರೆ ಬೆಂಡೆಕಾಯಿಗೆ ತಿನ್ನೋಕೆ ಚೆನ್ನಾಗಲ್ಲ, ಯಾಕಂದ್ರೆ ಬೆಂಡೆಕಾಯಿ ಆಲ್ರೆಡಿ 1/2 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಉಪ್ಪನ್ನ. ನೋಡಿ ಈ ಥರ ಗ್ರೇವಿ ಆದಮೇಲೆ ಇಷ್ಟು ಬೆಂದರೆ ಸಾಕು. ಇದಾದಮೇಲೆ ನಾವು ಉಪ್ಪೆಲ್ಲ ಚೆನ್ನಾಗಿ ಹಿಡಿದ್ಮೇಲೆ ಒಂದ್ಸರಿ ಟೇಸ್ಟ್ ಬೇಕಾದ್ರೆ ನೋಡ್ಬೋದು ಉಪ್ಪು ಸರಿಯಾಗಿದೆಯಾ ಅಂತ. ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು, ಖಾರ ಆಗಲಿ ಉಪ್ಪಾಗಲಿ. ಅರ್ಧ ಕೆಜಿಗೆ ನಾನು ತೋರಿಸ್ತಾ ಇರೋದು ಕರೆಕ್ಟ್ ಕನ್ಸಿಸ್ಟೆನ್ಸಿಲೇ ತೋರಿಸಿದ್ದೀನಿ. ಕರೆಕ್ಟ್ ಆಗುತ್ತೆ. ಉಪ್ಪು ಖಾರ ಜಾಸ್ತಿ ತಿಂದೋದವರು ಕಡಿಮೆ ತಿನ್ನೋರಿಗೆ ಎಲ್ರಿಗೂ ಕರೆಕ್ಟ್ ಆಗೋಷ್ಟು ಉಪ್ಪು ಖಾರ ನಿಮಗೆ ಮೆಜರ್ಮೆಂಟ್ ತೋರಿಸಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಹುರಿದಿಟ್ಟಿರೋಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ಪೂರ್ತಿ ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬೆಂಡೆಕಾಯಿ ಒಳಗಡೆ ಎಲ್ಲ ಅದ್ರ ಗ್ರೇವಿದು ರಸ ಎಲ್ಲ ಹೋಗಿ ಸೇರ್ಕೋಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಂಡೆಕಾಯಿ ಎಷ್ಟು ಉದುದ್ರಾಗಿ ಬಂದಿದೆ ಅಂತ ಒಂದಕ್ಕೊಂದಕ್ಕೆ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಅದು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ 3-4 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ತುಂಬ ಹೊತ್ತೇನು ತಗೊಳ್ಳಲ್ಲ, ಯಾಕಂದ್ರೆ ಬೆಂಡೆಕಾಯಿನ ನೀಟಾಗಿ ಫಸ್ಟೇ ಹುರ್ಕೊಂಡಿದ್ದೀವಲ್ಲ ಅದರಿಂದಾಗಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿರೋ ರಸ ಎಲ್ಲ ನೀಟಾಗಿ ಹೋಗಿ ಸೇರ್ಕೋಬೇಕಲ್ಲ ಅದಕ್ಕೆ. ಇದಾದಮೇಲೆ ಲಾಸ್ಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆನಿಯನ್, ಅದನ್ನು ಇದಕ್ಕೆ ಹಾಕೋಬೇಕು. ಫಸ್ಟೇ ಹಾಕೋಬಾರ್ದು, ಆಫ್ ಮಾಡೋದಿನ 1 ನಿಮಿಷ ಅನ್ನಂಗೆ ಹಾಕೋಬೇಕು. ಅಷ್ಟೇ ಹಾಕ್ಕೊಂಡ್ರೆ ಆನಿಯನ್ ಅಷ್ಟು ರುಚಿ ಕೊಡಲ್ಲ. ಮತ್ತು ಮೊದಲೇ ಹಾಕಿರ್ತೀವಲ್ಲ ಆನಿಯನ್, ಅದೇ ಟೇಸ್ಟ್ ಇರುತ್ತೆ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಈರುಳ್ಳಿ ಪಲ್ಯದಲ್ಲಿರೋಂಥ ಸ್ವಲ್ಪ ಹುಳಿ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ. ಇದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದಾದಮೇಲೆ ಒಂದು ಅರ್ಧ ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಏನು ಬೇಯಿಸೋಕ್ಕೆ ಬೇಕಾಗಿಲ್ಲ. ಆವಾಗಲೇ ಹೇಳಿದ್ನಲ್ಲ, ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ 3-4 ನಿಮಿಷ ಬೇಯಿಸಿದ್ರೆ ಸಾಕಂತ. ನೋಡಿ ಇವಾಗ ಆಲ್ರೆಡಿ ಬೆಂದಿದೆ ಇದು. ಕೊತ್ತಂಬರಿ ಸೊಪ್ಪು ಪೂರ್ತಿ ಬೇಯಬೇಕು, ಹಸಿ ಇದ್ದರೆ ಇಷ್ಟ ಆಗಲ್ಲ ಅಂತ ಅನ್ನೋರು ಇನ್ನೊಂದು ಅರ್ಧ ನಿಮಿಷ, ಒಂದು 30 ಸೆಕೆಂಡು ಜಾಸ್ತಿ ಬೇಯಿಸ್ಕೊಂಡ್ರೆ ಆಯಿತು. ಇದು ಅನ್ನಕ್ಕೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ನಮ್ಮ ಸೈಡಂತೂ ಅಕ್ಕಿ ರೊಟ್ಟಿನೇ ಜಾಸ್ತಿ ಮಾಡೋದು. ಅಕ್ಕಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ಇದು. ಮಾಮೂಲಿ ಹುಡಿ ಪಲ್ಯ ಮಾಡೋಕ್ಕಿಂತ ಈ ಥರ ಪಲ್ಯ ಮಾಡೋದ್ರಂತೂ, ಗ್ರೇವಿ ಮಾಡೋದ್ರಂತೂ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹುಡಿ ಪಲ್ಯಕ್ಕಿಂತ ಅಕ್ಕಿ ರೊಟ್ಟಿನ ಸ್ವಲ್ಪ ಗ್ರೇವಿ ಥರ ಇರೋದ್ರಲ್ಲೇ ತಿನ್ನೋಕ್ಕೆ ಇಷ್ಟಪಡ್ತಾರೆ. ರೈಸ್ಗೂ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ರೈಸ್ಗೆ ಇನ್ನೂ ಒಳ್ಳೆ ಕಾಂಬಿನೇಷನ್ ಇದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ನಾನು ಇವತ್ತು ಚಪಾತಿಗೆ ಸರ್ವ್ ಮಾಡ್ತಿದ್ದೀನಿ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿದೆ. ಪೂರಿಗೂ ಬೇಕಾದರೂ ಇದನ್ನು ಮಾಡ್ಕೋಬೋದು. ಆವಾಗಲೇ ಹೇಳಿದ್ರೆ ಎಲ್ಲ ಸೈಡ್ ಡಿಶ್ಗೂ ಇದು ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮಗೆಲ್ರಿಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಸಬ್ಸ್ಕ್ರೈಬರು 1 ಮಂತ್ ಒಳಗಡೆ 100 ದಾಟಿದೆ. ಥ್ಯಾಂಕ್ ಯು ಆಲ್, ನನಗೆ ಸಪೋರ್ಟ್ ಮಾಡಿರೋ ಎಲ್ರಿಗೂ ಸೋ ಮಚ್. ಮತ್ತೆ ಹೇಳ್ತಾ ಇದ್ದೀನಿ, ಹಾಗೆ ಮುಂದೆ ಮಿಲಿಯನ್ ಸಬ್ಸ್ಕ್ರೈಬರ್ ಆಗೋರಿಗೂ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಮೈ ವಿಡಿಯೋ ಆಲ್.